ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಮ್ಮ KCET ಥ್ರೂ ಮೂಕ್ ರಿಸಲ್ಟ್ ಬಂದಾದಮೇಲೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ನೀವೆಲ್ಲ ಈಗ ಮುಂದಿನ ಫೈನಲ್ ರಿಸಲ್ಟಿಗೆ ಸಲುವಾಗಿ ಕಾಯ್ತಾ ಇದ್ದೀವಿ. ಫೈನಲ್ ರಿಸಲ್ಟ್ ನಮಗೆ 14ನೇ ತಾರೀಕು ಮತ್ತು 15ನೇ ತಾರೀಕಿಗೆ ಬರುತ್ತೆ. ಓಕೆ, ಇನ್ನೂ 4 ದಿನ ಟೈಮ್ ಇದೆ, 3 ರಿಂದ 4 ದಿನ ಟೈಮ್ ಇದೆ. ಈ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ KEದವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಯಾರಿಗೆ ಅಂತಂದರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂಡರಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ, ಯಾರು SC ST ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇವರೇನು ಮಾಡಿದ್ದಾರೆ, 2026-27 ಸಾಲಿನ ಒಂದು ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ತುಂಬ ಸಂತೋಷದ ವಿಷಯ ಏನಪ್ಪ ಅಂದರೆ, ಈ ವರ್ಷ ನಮ್ಮ SC ST ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಕೊಡುವಂಥ ಒಂದು ಫೀಸ್ ಸ್ಟ್ರಕ್ಚರನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ನಿಮ್ಗೆ ತೋರಿಸ್ತೇನೆ. ಎಲ್ಲಿ ಫೀಸ್ ಯಾಕೆ ತೊಗೊತಾ ಇಲ್ಲ, ಫ್ರೀ ಹೆಂಗೆ ಅಂಥೇಳಿ ಮಾಹಿತಿಯನ್ನು ಇಲ್ಲಿ ಕೊಡ್ತೇನೆ. ವಿಡಿಯೋ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಹಂಗೆ ಕಾಮೆಂಟ್ಸ್ ಮುಖಾಂತರ ಮಾಹಿತಿನ ತಲುಪಿಸಿ. ಫ್ರೆಂಡ್ಸ್, ಇವಾಗ ನೋಡಿ, ಇದು PDF ನಾನೀಗ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರನ್ನು ಇಲ್ಲಿ ನಾನು ತೆಗೆದಿದ್ದೇನೆ. ಎಲ್ಲ ಕೋರ್ಸಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಿಮಗೆ ಕಾಣಿಸುತ್ತೆ ಸ್ಕ್ರೀನಲ್ಲಿ ಏನಂತಂದರೆ, ಇಲ್ಲಿ SC ST ಅಭ್ಯರ್ಥಿಗಳಿಗೆ 10 ಲಕ್ಷ ರೂಪಾಯಿ ಆದಾಯ, 10 ಲಕ್ಷ ರೂಪಾಯಿ ಆದಾಯ ತನಕ ಇದ್ದರೆ, ಅಂದರೆ 10 ಲಕ್ಷದ ಒಳಗಡೆ ಇದ್ದರೆ ಆ ಒಂದು ಸೆಕ್ಷನ್ ನೋಡ್ತಾ ಹೋಗಿ 00 ಕಾಣಿಸ್ತಾ ಇದೆ. ಇದೇನು ಅಪ್ಡೇಟ್ ಆಗಿಲ್ವಾ ಅಂತ ಅರ್ಥ ಅಥವಾ ಏನು ಅಂತ ಕೇಳಿದಾಗ ಇದ್ರ ಬಗ್ಗೆ ನಿಮಗೆ ಇಲ್ಲಿ ಸ್ಪಷ್ಟೀಕರಣ ಹೇಳ್ತೇನೆ ನಿಮಗೆ. ಇಲ್ಲಿ ನೋಡಿ, ನಮ್ಮದು ಬಂತು ಇವಾಗ. ಯಾರು ಅಂತಂದರೆ ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳದ್ದು, ಜೊತೆಗೆ ಅಲರ್ಟ್ ಹೆಲ್ತ್ ಸೈನ್ಸು BPT ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ತಾ ಇದ್ದೀರಿ. ಆದಾಯದಲ್ಲಿ ಯಾರಿಗೆ 10 ಲಕ್ಷ ರೂಪಾಯಿ ಒಳಗೆ ಆದಾಯ ಇದೆಯಲ್ಲ, ಓಕೆ, ಸೊ ಅವರುಗಳಿಗೆ SC ST ಅಭ್ಯರ್ಥಿಗಳಿಗೆ, ಉಳಿಕಿದವರಿಗೆಲ್ಲ ಆ್ಯಸ್ ಇಟ್ ಈಸ್ ಫೀಸ್ ಹಾಗೆ ಇದೆ. ಬಟ್ ಇಲ್ಲಿ SC ST ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ತಾ ಇದ್ದೀರಿ, ಪ್ರೈವೇಟ್ ಕಾಲೇಜುಗಳಲ್ಲಿ BSc ನರ್ಸಿಂಗಿಗೆ 00 ತೋರಿಸ್ತಾ ಇದ್ದಾರೆ. ಇದರ ಅರ್ಥ ಏನು? 00 ತೋರಿಸ್ತಿರುವಂಥ ಅರ್ಥ ಏನು ಅಂತಂದರೆ, ಯಾರಿಗೆ SC ST ಅಭ್ಯರ್ಥಿಗಳು 10 ಲಕ್ಷ ರೂಪಾಯಿ ಆದಾಯ ಇದೆ, ಒಳಗೆ ಇದೆ, ಅವರಿಗೆಲ್ಲರಿಗೂ ಕೂಡ ಯಾವುದೇ ಥರಂಥ ಫೀಸ್ ಇಲ್ಲ. ಯಾಕೆ ಫೀಸ್ ಇಲ್ಲ ಅಂತಂದರೆ, ಹೋದ ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯವರು ನಿಮ್ಮ ಫೀಸ್ಗಳನ್ನು ಕಾಲೇಜಿಗೆ ಭರಣೆ ಮಾಡ್ತಾ ಇದ್ದಾರೆ. ನಿಮ್ಮ ಫೀಸ್ಗಳನ್ನು ಅವರೇ ಭರಿಸ್ತಾ ಇದ್ದಾರೆ. ನಿಮಗೆ ಸ್ಕಾಲರ್ಶಿಪ್ ಮುಖಾಂತರ ಫೀಸನ್ನು ನಿಮಗೆ ಅಕೌಂಟಿಗೆ ಹಾಕ್ತಾರೆ. ನೀವು ಅದನ್ನು ಏನು ಮಾಡಬೇಕಾಗತ್ತೆ ಅಂದರೆ ಕಾಲೇಜಿಗೆ ಪೇ ಮಾಡಬೇಕಾಗತ್ತೆ, ಅಥವಾ ಕಾಲೇಜ್ನ ಅಕೌಂಟಿಗೆ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಸಮಾಜ ಕಲ್ಯಾಣ ಇಲಾಖೆಯವರು ಪೇಮೆಂಟನ್ನು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಫ್ರೀ ರೆಂಬರ್ಸ್ಮೆಂಟ್ ಅಂತ ಕರಿತೀವಿ, ಅದನ್ನು ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ನಿಮಗೆ ನೋಡಿ, ಈ ವರ್ಷ ಅಲರ್ಟ್ ಹೆಲ್ತ್ ಸೈನ್ಸ್ ಇರ್ಬೋದು ಮತ್ತು BPT ಇರ್ಬೋದು, ಅಲರ್ಟ್ ಹೆಲ್ತ್ ಸೈನ್ಸ್ BPT ಕೂಡ ಜಾಕ್ಪಾಟ್ ಇದೆ. ಅವರಿಗೂ ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಫೀಸನ್ನು ಮನ್ನಾ ಮಾಡ್ತಾ ಇದ್ದಾರೆ. ನೀವು ಪ್ರೈವೇಟಿಗೆ ಹೋಗ್ರಿ, ಗೌರ್ಮೆಂಟಿಗೆ ಹೋಗ್ರಿ, ಯಾವುದೇ ಥರಂಥ ಫೀಸ್ ಅಲರ್ಟ್ ಹೆಲ್ತ್ ಸೈನ್ಸಿಗೂ ಇಲ್ಲ ಮತ್ತು BPT ಫೀಸು ಕೂಡ ಇಲ್ಲ. ಓಕೆ, ಯಾವುದೇ ಥರದ ಫೀಸ್ ಇಲ್ಲ, ಇಲ್ಲಿ ಪೇ ಮಾಡುವಂಥ ಅವಶ್ಯಕತೆಯೂ ಇಲ್ಲ.